ಅವರಿಬ್ಬರದ್ದು 60 ವರ್ಷಗಳ ಅನ್ಯೂನ್ಯ ದಾಂಪತ್ಯ. ಇಬ್ಬರು ಒಬ್ಬರನ್ನ ಒಬ್ಬರು ಬಿಟ್ಟು ಒಂದು ದಿನವೂ ಊಟ ಮಾಡಿದವರಲ್ಲ. ಹಾಸನ ಹೊಳೆನರಸೀಪುರದ ಕೆ ಮುದ್ದೇನಹಳ್ಳಿಯ 80 ವರ್ಷದ ದೊಡ್ಡಮ್ಮ, 83 ವರ್ಷದ ಜಬರೆಯ ಮಧ್ಯೆ ಇಳಿ ವಯಸ್ಸಲ್ಲೂ ಅಷ್ಟೊಂದು ಪ್ರೀತಿ ಇತ್ತು. ಇಂತಹ ಪ್ರೀತಿಯ ಮಡದಿಯ ಸಾವಿನ ಸುದ್ದಿ ಬರ ಸಿಡಿಲಿನಂತೆ ಎರಗಿ ಬಂದಿತ್ತು. ಪತ್ನಿಯ ಸಾವಿನ ಸುದ್ದಿಯ ಆಘಾತದಿಂದ ಪತಿ ಜವರಯ್ಯನು ಇಹಲೋಕ ತ್ಯಜಿಸಿದ್ರು. ಪತ್ನಿಯ ಶವದ ಮುಂದೆ ಕುಳಿತಿದ್ದ ಜವರಯ್ಯ ಹಾಗೆ ಕಣ್ಮುಚ್ಚಿಬಿಟ್ರು. ಈ ವೃದ್ಧ ದಂಪತಿ ಸಾವಿನಲ್ಲೂ ಒಂದಾದ್ರು. ಅಜ್ಜಿ ಸ್ವಲ್ಪ ಹುಷಾರಿರಲಿಲ್ಲ. ಆಮೇಲೆ ಫಸ್ಟು ಅಜ್ಜಿ ಸತ್ತೋದ್ರು ನಿನ್ನೆ ನೈಟು ಒಂದು 11:30 ಗಂಟೆ ಹಂಗೆ. ಆಮೇಲೆ ತಾತಂಗೆ ಹೇಳಿರಲಿಲ್ಲ. ಫಸ್ಟು ತಾತಂಗೆ ತೋರಿಸೋಣ ಲಾಸ್ಟಿಗೆ ಅಂತ ತಾತಂಗೆ ಕರ್ಕೊಬಂದು ತೋರಿಸಿದ್ವಿ. ಅದರಲ್ಲೇ ನಮ್ಮ ತಾತಂಗೆ ಅವರು ಕೂಡ 1:30-2 ಗಂಟೆ ಹಂಗೆ ಅವರು ಕೂಡ ಸತ್ತೋದ್ರು. ಒಬ್ರನ್ನ ಬಿಟ್ಟು ಒಬ್ಬರು ಯಾವತ್ತೂ ಕೂಡ ಊಟ ಮಾಡಿರಲಿಲ್ಲ. ನಮ್ಮ ಅಜ್ಜಿ ಹೊರಗಡೆ ಎಲ್ಲರೂ ಹೋದ್ರೂ ನಮ್ಮ ತಾತ ಬರೋವರೆಗೂ ಕಾದು ನಮ್ಮ ಅಜ್ಜಿ ಜೊತೆನೇ ಹಾಕಿಸ್ಕೊಂಡು ಊಟ ಮಾಡ್ತಾಯಿದ್ರು.